ಯಾವ ಪಾಕಿಸ್ತಾನ ಶಾಂತಿದೂತನಾಗಿ ನನ್ನ ಮೇಲೆ ದಾಳಿ ಆದರೆ ನೀವು ಸಹಾಯಕ್ಕೆ ಬರಬೇಕು ಅಂತ ಮಗದೊಂದು ದೇಶದ ಜೊತೆಗೆ ಒಪ್ಪಂದ ಎಲ್ಲವನ್ನೂ ಕೂಡ ಮಾಡಿಕೊಡ್ತಾ ಇದೆಯಲ್ಲ, ಇವತ್ತು ಪಾಕಿಸ್ತಾನಕ್ಕೆ ಶತ್ರುಗಳು ಮತ್ತೊಂದು ದೇಶದಕ್ಕಿಂತಲೂ ಕೂಡ ಒಳಗಡೆ ಜಾಸ್ತಿ ಆಗ್ತಾ ಇದ್ದಾರೆ. ಆ ಮುಖಾಂತರ ಪಾಕಿಸ್ತಾನದಲ್ಲಿ ಅರಾಜಕತೆ ಅನ್ನೋದು ಸೃಷ್ಟಿಯಾಗ್ತಾ ಇದೆ. ಅದು ಬಲೂಚಿಸ್ತಾನ್ ಪ್ರಾಂತ್ಯ ಸಂಪೂರ್ಣವಾಗಿ ಬೇರ್ಪಡುವುದಾಗಿ ಘೋಷಣೆಯನ್ನು ಮಾಡಿಕೊಂಡಿದೆ. ಆಗಸ್ಟ್ 11ರಂದು ಬಲೂಚ್ ಸ್ವಾತಂತ್ರ್ಯ ದಿನ ಆಚರಣೆ ಮಾಡುವುದಕ್ಕೆ ಅಲ್ಲಿಯ ಜನ ಎಲ್ಲ ಸಜ್ಜಾಗ್ತಾ ಇದ್ದದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಹಾಗಾದರೆ ಬಲೂಚಿಗಳಿಗೆ ಸ್ವಾತಂತ್ರ್ಯ ಸಿಕ್ಬಿಡ್ತಾ? ಬಲೂಚಿಸ್ತಾನಕ್ಕೆ ಆಹಾರ ಮತ್ತು ಔಷಧಿ ಪೂರೈಕೆ ಸರಪಳಿ ಏನಿತ್ತಲ್ಲ ಅದನ್ನು ಕಟ್ ಮಾಡುವ ಪ್ರಯತ್ನವನ್ನು ಪಾಕಿಸ್ತಾನ ಮಾಡ್ತಾ ಇದೆ. ಹಾಗಾದರೆ ಏನಾಯಿತು ಬಲೂಚಿಗಳು? ನಾವು ಒಂದು ತಿಂಗಳ ಹಿಂದೆ ಇದೇ DNA ಒಂದು ಸುದ್ದಿ ನೋಡಿದ್ವಿ. ಬಲೂಚಿಸ್ತಾನದಲ್ಲಿ ಸ್ವಾತಂತ್ರ್ಯವನ್ನು ಅವರು ಘೋಷಣೆ ಮಾಡ್ಕೊಂಡ್ಬಿಟ್ರು ಅಂತ. ಸ್ವಾತಂತ್ರ್ಯಗಳು ಇದು ಮೊದಲ ಬಾರಿ ಅಲ್ಲ, ಅನೇಕ ಬಾರಿ ಇದನ್ನು ಮಾಡ್ಕೊಳ್ತಾ ಬಂದಿದ್ದಾರೆ. ಏನೇನಾಯಿತು ಡೀಟೇಲ್ಸ್ ನೋಡ್ತಾ ಹೋಗೋಣ. ಪಾಕಿಸ್ತಾನಕ್ಕೆ ಆಗಸ್ಟ್ 11ರ ಗಂಡಾಂತರ. ಪಾಕಿಸ್ತಾನದಿಂದ ಸ್ವತಂತ್ರವನ್ನು ಬಲೂಚಿಸ್ತಾನ ಘೋಷಣೆ ಮಾಡಿಕೊಂಡಿದೆ. ಆಗಸ್ಟ್ 11ರಂದು ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡ್ತಾರಂತೆ. ನಾನು ನಿನ್ನೆ ಅನೇಕ ಬಾರಿ ಇದನ್ನು ಹೇಳಿದ್ದೀನಿ. ಬಲೂಚಿಗಳಲ್ಲಿ ಒಂದು ಪ್ರತ್ಯೇಕವಾದಂಥ ಪ್ರಾಂತ್ಯವನ್ನು ಅವರು ಇಟ್ಕೊಂಡಿದ್ದರು. ಅದಾದ ನಂತರ ಅದನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳಬೇಕು ಅಂತ ಪಾಕಿಸ್ತಾನದ ಅಧ್ಯಕ್ಷರು, ಅಲ್ಲಿರುವಂಥ ಪ್ರಧಾನಿ ಬಲೂಚಿಗಳ ಮೇಲೆ ದಾಳಿ ಮಾಡ್ತಾರೆ. ಏಕಾಏಕಿಯಾಗಿ ಅವರ ವಿರೋಧದ ನಡುವೆಯೂ ಕೂಡ ಆ ಒಪ್ಪಂದಕ್ಕೆ ಸಹಿ ಮಾಡಿಸ್ಕೊಂಡ್ಬಿಡ್ತಾರೆ. ಆ ಒಪ್ಪಂದವನ್ನು ಸಹಿ ಮಾಡಿಸ್ಕೊಂಡ ನಂತರ ಬಲೂಚಿಸ್ತಾನವು ಕೂಡ ನನ್ನದ್ದೇ ಅಂತ ಇದೇ ಪಾಕಿಸ್ತಾನದವರು ಹೇಳೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಹೇಳಿದ ನಂತರ ಬಲೂಚಿಗಳು ಅದರ ವಿರುದ್ಧ ಹೋರಾಟ ಮಾಡೋದಕ್ಕೆ ಶುರು ಮಾಡ್ತಾರೆ. ಒಬ್ಬ ವ್ಯಕ್ತಿ ಹತ್ಯೆ ಆಗುತ್ತೆ. ಆ ವ್ಯಕ್ತಿ ಹತ್ಯೆ ಆದ ನಂತರವೂ ಕೂಡ ಬಲೂಚ್ ಲಿಬರಲೈಸೇಷನ್ ಆರ್ಮಿ ಅಂತ ಒಂದು BLA ಅನ್ನುವಂಥ ಒಂದು ಪಡೆಯನ್ನು ಕಟ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಆ BLA ಕಟ್ಟಿಕೊಂಡು ಪಾಕಿಸ್ತಾನದ ವಿರುದ್ಧ ಹೋರಾಟ ಮಾಡೋದಕ್ಕೆ ಶುರು ಮಾಡ್ತಾರೆ. ಎಲ್ಲವೂ ಆದ ನಂತರ ಇದೀಗ ಈ ಎಲ್ಲ ಬೆಳವಣಿಗೆ ಆಗ್ತಾ ಇದೆ. ನಮಗೆ ಊಟ ಇಲ್ಲ, ಕೆಲಸ ಇಲ್ಲ, ಗೌರವ ಇಲ್ಲ ಅಂತ ಬಲೂಚಿನ ಜನರೆಲ್ಲ ಬಂಡಾಯ ಎದ್ದಿದ್ದಾರೆ. ಬಿಕಾಸ್ ಅಲ್ಲಿ ಸಂಪತ್ತನ್ನು ದೋಚೋ ಪ್ರಯತ್ನವನ್ನು ಪಾಕಿಸ್ತಾನ ಅನೇಕ ವರ್ಷಗಳಿಂದ ಮಾಡ್ಕೊಳ್ತಾ ಬಂದಿತ್ತು. ಇದೀಗ ಒನ್ಸ್ ಅಗೇನ್ ಅದೇ ರೀತಿಯಾಗಿ ಆಗ್ತಾ ಇದೆ ಅಂತ. ಹೀಗಾಗಿ ಅವರು ಸ್ವತಂತ್ರ ದಿನಾಚರಣೆಯನ್ನು ಮಾಡ್ತಾ ಇದ್ದಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ನುಷ್ಕಿ ಗಡಿ ಜಿಲ್ಲೆಯನ್ನು ಜೈಲಾಗಿ ಈ ಪಾಕಿಸ್ತಾನದ ರೇಂಜರ್ಗಳು, ಒಂದು ಕಡೆ TTP ಅವರ ಜೊತೆಗೂ ಕೂಡ ಪಾಕಿಸ್ತಾನ ರೇಂಜರ್ಗಳು, ಇತ್ತ ಬಲೂಚಿಗಳ ಜೊತೆಗೂ ಕೂಡ ಪಾಕಿಸ್ತಾನದ ಈ ರೇಂಜರ್ಗಳೆಲ್ಲವೂ ಕೂಡ ಆಗ್ತಾ ಇದೆ. ಹೀಗಾಗಿ ಏನಾಗುತ್ತೆ ನೋಡೋಣ. ಇದು ಒಂದು ಬೆಳವಣಿಗೆ. ಇವೆಲ್ಲದರ ನಡುವೆ ಬಲೂಚಿಸ್ತಾನದಲ್ಲಿ ರಕ್ತಪಾತ ಆಗಿದೆ. ವಿಶ್ವ ಸಂಸ್ಥೆಯ ಮೆಟ್ಟಿಲನ್ನು ಅಲ್ಲಿಯ ಜನ ಏರಿರೋದು. ಏನಾಯಿತು ಬೆಳವಣಿಗೆ? 2025ರಲ್ಲಿ 125ಕ್ಕೂ ಹೆಚ್ಚು ಬಲೂಚ್ ಜನರ ಹತ್ಯೆ ಆಗಿದೆ. 800 ಜನ ನಾಪತ್ತೆ ಆಗಿದ್ದಾರೆ ಅಂತ. ಅಲ್ಲಿ ಯಾರೋ ಹುಡುಗರು ಇರ್ತಾರೆ, ಯುವಕರು ಇರ್ತಾರೆ, ಅವ್ರಿಗೇನೋ ಆಮಿಷ ಒಡ್ಡೋದು, ಅವ್ರನ್ನ ಕರ್ಕೊಂಡು ಹೋಗಿರೋದು. ಯಾವುದೋ ಒಬ್ಬ ವ್ಯಕ್ತಿ ಹೊರಗಡೆ ಬಂದಿರ್ತಾನೆ, ಮನೆಗೆ ಹೋಗ್ತಾ ಇರ್ತಾನೆ. ಈ ಪಾಕಿಸ್ತಾನದ ನಾನು ಆವಾಗಲೇ ಹೇಳಿದ್ನಲ್ಲ, ಈ ಪಾಕಿಸ್ತಾನದ ರೇಂಜರ್ಗಳು ಏಕಾಏಕಿಯಾಗಿ ಆ ಯುವಕರನ್ನು ಹೊತ್ಕೊಂಡು ಹೋಗ್ಬಿಡೋದು. ಆ ವ್ಯಕ್ತಿ ಎಲ್ಲಿ ಹೋದ, ಏನು ಮಾಡ್ತಿದ್ದಾನೆ, ಯಾವುದು ಗೊತ್ತಿಲ್ಲ. ಅವರನ್ನು ಏನು ಮಾಡೋದು, ಟೆರರಿಸ್ಟ್ ಅಟ್ಯಾಕ್ಗಳಿಗೆ ಅವರನ್ನು ಬಳಕೆ ಮಾಡುವಂಥ ಹಂತಕ್ಕೆ ಅವರೆಲ್ಲ ಹೋಗ್ತಾ. ಯಾರ್ಯಾರು ಮುಂದಾಳತ್ವ ವಹಿಸಿ ಯುವಕರು ಪಾಕಿಸ್ತಾನದ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ರು ಅಂಥವ್ರನ್ನ ತೆಗೆದುಕೊಂಡು ಬರೋ ಪ್ರಯತ್ನ ಆಗ್ತಾ ಇತ್ತು ಅಂತ. ಹೀಗಾಗಿ ಪಾಕಿಸ್ತಾನದ ಅಟ್ಟಹಾಸ ವಿಶ್ವಸಂಸ್ಥೆ ಮೊರೆ ಹೋಗಿದ್ದಾರೆ. ಹೇಗೆ ಪಾಕಿಸ್ತಾನದ ಅಟ್ಟಹಾಸದ ಕಾರಣಕ್ಕಾಗಿ POK ಜನ ಇವತ್ತು ಭಾರತ ನಮಗೆ ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದೆಯೋ, ಅದೇ ರೀತಿ ಬಲೂಚಿಗಳು ವಿಶ್ವಸಂಸ್ಥೆಯ ಮೆಟ್ಟಿಲೇರಿರೋದು. ನಮ್ಮನ್ನು 2ನೇ ದರ್ಜೆಯ ನಾಗರಿಕಂತೆ ನೋಡ್ಕೊಳ್ತಾ ಇದೆ. POKಯಲ್ಲಿ ಏನು ಆರೋಪ ಬರ್ತಾ ಇದೆ, ಒನ್ಸ್ ಅಗೇನ್ ಅದೇ ಆರೋಪ. ಬಲೂಚ್ ಹೋರಾಟಗಾರರನ್ನು ಗುರಿಯಾಗಿಸಿ ಪಾಕ್ ಸೇನೆಯಿಂದ ರಹಸ್ಯ ಕಾರ್ಯಾಚರಣೆಗಳೆಲ್ಲ ಆಗ್ತಾ ಇದೆ ಅನ್ನುವಂಥ ಆರೋಪ. ಪಾಕಿಸ್ತಾನದ ಮತ್ತೊಂದು ವಿಭಜನೆಗೆ ವೇದಿಕೆ ಸಿದ್ಧ ಆಗ್ತಾ ಇದೆ ಅಂತ ಈ ಹಿಂದೆಯೂ ಕೂಡ ನಾವು ನೋಡಿಬಿಟ್ಟಿದೆ. 4 ಭಾಗ ಆಗಿ ಪಾಕಿಸ್ತಾನದ ಒಡೆದು ಹೋಗ್ಬಿಡುತ್ತಾ ಅಂತ. ಒಂದು, ಯಾವ POK ತನ್ನ ವಶದಲ್ಲಿದೆ ಅಂತ ಪಾಕಿಸ್ತಾನ ಹೇಳ್ತಿದೆಯೋ ಅವರು ನಮಗೆ ಸ್ವಾತಂತ್ರ್ಯ ಬೇಕು ಅಂತ ಹೇಳ್ತಿದ್ದಾರೆ. ಒಂದು. ಮತ್ತೊಂದು ಕಡೆ TTP ಆ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಅಲ್ಲಿ ಪಖ್ತೂನ್ಖ್ವಾ ಪ್ರಾಂತ್ಯದಲ್ಲಿ ನಮಗೊಂದು ಪ್ರತ್ಯೇಕವಾದಂಥ ಪ್ರಾಂತ್ಯ ಬೇಕು ಅಂತ ಅವರು ಹೋರಾಟ ಮಾಡ್ತಾ ಇರೋದು. 2. ಮೂರನೇದು, ಬಲೂಚಿಗಳು ತಮಗೊಂದು ಪ್ರತ್ಯೇಕವಾದಂಥ ದೇಶನೇ ಬೇಕು, ಬಲೂಚಿಸ್ತಾನ ಬೇಕು ಅಂತ ಅವರು ಹೋರಾಟ ಮಾಡ್ತಾ ಇರೋದು. ಇದು 3. ಇವೆಲ್ಲದರ ನಡುವೆ ಅಲ್ಟಿಮೇಟಿವ್ ಆಗಿ ಉಳಿಯೋದು ಯಾವುದೋ ಒಂದು ಇಸ್ಲಾಮಾಬಾದ್ ಎನ್ನುವಂಥ ಒಂದು ಪ್ರಾಂತ್ಯ ಉಳಿಯುತ್ತೆ, ಅದು ಪಾಕಿಸ್ತಾನವಾಗಿರುತ್ತೆ. ಹೀಗಾಗಿ 4 ಆಗಬಹುದು ಎನ್ನುವಂಥ ಒಂದು ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಇದು ಒಂದು ಬೆಳವಣಿಗೆ. ಎಲ್ಲದರ ಬೆಳವಣಿಗೆ, ಕೊನೆಯ ಬೆಳವಣಿಗೆ ಏನು ಅಂತ ಹೇಳಿದ್ರೆ ಮಾಧ್ಯಮ ಸ್ವಾತಂತ್ರ್ಯಕ್ಕೆ ಧಕ್ಕೆ. ಅಂತಾರಾಷ್ಟ್ರೀಯ ಮಾಧ್ಯಮಗಳಿಗೆ ಪಾಕ್ ಸರ್ಕಾರ ಕಠಿಣ ನಿರ್ಬಂಧವನ್ನು ಹೇರ್ತಾ ಇದೆ. ಇಸ್ಲಾಮಾಬಾದ್, ಲಾಹೋರ್, ಕರಾಚಿ ಬಿಟ್ಟು ಹೊರಗಡೆ ವರದಿಗಾರಿಕೆ ಎಲ್ಲ ನಿಷೇಧ ಮಾಡಿದ್ದಾರೆ. ಬೇರೆ ನಗರಗಳಿಗೆ ಹೋಗೋದಕ್ಕೆ NOC ಕಡ್ಡಾಯ ಅಂತ ಹೇಳ್ತಿದ್ದಾರೆ. ಅಂದರೆ POKಯಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ, ಬಲೂಚಿಸ್ತಾನದಲ್ಲಿ ಆಗ್ತಾ ಇರುವಂಥ ಎಲ್ಲ ಸತ್ಯದ ವರದಿಗಳನ್ನು ಮುಚ್ಚಿಡೋದಕ್ಕೆ ಶಹಬಾಜ್ ಶರೀಫರ ಸರ್ಕಾರ ಈ ರೀತಿಯಾಗಿ ಮಾಡ್ತಾ ಇದೆ. ಇದು ಪತ್ರಿಕಾ ಸ್ವಾತಂತ್ರ್ಯದ ಮೇಲಿನ ದಾಳಿ ಅಂತ ಹ್ಯೂಮನ್ ರೈಟ್ಸ್ ವಾಚ್ ಒಂದು ಆತಂಕವನ್ನು ವ್ಯಕ್ತಪಡಿಸೋ ಪ್ರಯತ್ನವನ್ನು ಮಾಡಿದ್ದಾರೆ. ಅಂದರೆ ಮೊದಲು ಅಲ್ಲಿಗೆ ಜನರನ್ನು ಹತ್ತಿಕ್ಕಬೇಕು ಅಂತ ಅವರಿಗೆ ಸಿಗ್ತಾ ಇದ್ದಂಥ ಇಂಟರ್ನೆಟ್ ಬಂದ್ ಮಾಡಿದರು, ಮಾಧ್ಯಮಗಳನ್ನು ಬ್ಯಾನ್ ಮಾಡೋ ಪ್ರಯತ್ನವನ್ನು ಮಾಡಿದರು, ಜನರನ್ನು ಹತ್ತಿಕ್ಕೋ ಪ್ರಯತ್ನವನ್ನು ಮಾಡಿದರು. ಇದನ್ನು ಏನೋ ವರದಿ ಮಾಡ್ತಾರೆ ಅಂತ ಅಂತಾರಾಷ್ಟ್ರೀಯ ಮಟ್ಟದ ಮಾಧ್ಯಮಗಳು ಏನು ಅಲ್ಲಿ ಹೋಗ್ತಾ ಇತ್ತು, ಅವುಗಳ ಪ್ರವೇಶಕ್ಕೂ ಕೂಡ ಇದೀಗ NOC ಬೇಕು ಅಂತ ಇಸ್ಲಾಮಾಬಾದ್ ಸರ್ಕಾರ ಹೇಳ್ತಾ ಇದೆ. ಆ ಮುಖಾಂತರ ತನ್ನ ದೇಶದೊಳಗೆ ಆಗ್ತಾ ಇರುವಂಥ ಆಂತರಿಕ ಈ ಬಿಕ್ಕಟ್ಟುಗಳನ್ನು ಜಗತ್ತಿಗೆ ಗೊತ್ತಾಗದಂತೆ ನೋಡಿಕೊಳ್ಳುವಂತಹ ಒಂದು ದಯನೀಯ ಸ್ಥಿತಿಗೆ ಇವತ್ತು ಪಾಕಿಸ್ತಾನ ಬಂದಿದೆ. ಹೀಗಾಗಿ ಏನಾಗುತ್ತೆ ನೋಡೋಣ.